Ding
ಸುಬ್ರಹ್ಮಣ್ಯ ತಕ್ಕ ತರಿಗಿಡ ತಕ ತಕ್ಕ ತನಗಿಡ ತಕ ತಕ್ಕ ಜೋಗಿಡ ತಕ ತಕ್ಕ ತಿಮಿಗಿಡ ತಕ ತಾಂ ತಜ್ಜಂ ತಕತಿಕು ತದಿಗಿನ ತುಂ ತಕತಿಕು ತದಿಗಿನ ತುಂ ತಕತಿಕು ತದಿಗಿನ ತುಂ ತಾರಕನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ಸೇನಾಧಿಪತಿಯೇ ತಾರಕನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ದೇವ ಸೇನಾಪತಿ ತಾರಕನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ದೇವ ಸೇನಾಪತಿ ತಾಂ ತತ್ತರಿ ಹ್ರೀಂ ತತ್ತಣ್ಣ ಓಂ ತಚ್ಚುಂಡು ತತ್ತಿಮ್ಮಿ ತಕ್ಕಿ ತತ್ತು ತತ್ತಿಂಗಿ ನತ್ತುಂ ತತ್ತಿಂಗಿ ನತ್ತುಂ ತತ್ತಿಂಗಿ ನತ್ತುಂ ನಾಗರೂಪದಲ್ಲಿರುವ ನಾಗೇಂದ್ರ ದೇವ ಭೂತನೆನಿಸಿದ ಭಕ್ತ ವತ್ಸಲ ಸ್ಕಂದ ನಾಗರೂಪದಲ್ಲಿರುವ ನಾಗೇಂದ್ರ ದೇವ ಭೂತನೆನಿಸಿದ ಭಕ್ತ ವತ್ಸಲ ಸ್ಕಂದ ನಾಗರೂಪದಲ್ಲಿರುವ ನಾಗೇಂದ್ರ ದೇವ ಭೂತನೆನಿಸಿದ ಭಕ್ತ ವತ್ಸಲ ಸ್ಕಂದ ತರಿತ ಚುಂ ದಣ್ಣ ತಚ್ಚುಂ ಚುನ್ನು ತಚ್ಚುಂ ಬಿಮ್ಮಿ ತಚ್ಚುಂ ತರಿತ ದಣ್ಣ ದಣ್ಣ ತಚ್ಚುನ್ನು ತದ್ದಿಂಗೆ ನಚ್ಚುಂ ಶಿವನಿಗೆ ಓಂಕಾರ ತತ್ವವನ್ನು ಬೋಧಿಸಿದ ಮಹಾಚತುರ ಜ್ಞಾನ ನಿಧಿಯು ನೀನೆ ಶಿವನಿಗೆ ಓಂಕಾರ ತತ್ವವನ್ನು ತಿಳಿಸಿದ ಮಹಾಚತುರ ಜ್ಞಾನ ನಿಧಿ ನೀನೆ ದೇವ ಶಿವನಿಗೆ ಓಂಕಾರ ತತ್ವವನ್ನು ತಿಳಿಸಿದ ಮಹಾಚತುರ ಜ್ಞಾನ ನಿಧಿ ನೀನೆ ದೇವ ತಕ್ಕ ತರಿಗಿಡ ತಕ ತಕ್ಕ ತನಗಿಡ ತಕ ತಕ್ಕ ಚೊಳುಗಿಡ ತಕ ತಕ್ಕ ತಿರುಗಿಡ ತಕ ತಾಂ ತಜ್ಜಂ ತಕತಿಕು ತದಿಗಿಡ ತೊಂ ತಕತಿಕು ತದಿಗಿಡ ತೊಂ ತಕತಿಕು ತದಿಗಿಡ ತೊಂ ಇಷ್ಟಾರ್ಥಗಳನ್ನೆಲ್ಲ ನೀಡಿ ನೀ ಕಾಯೋ ಮಯೂರವನೇರಿ ಕುಳಿತ ಸುಬ್ರಹ್ಮಣ್ಯ ಇಷ್ಟಾರ್ಥಗಳನ್ನೆಲ್ಲ ನೀಡಿ ನೀ ಕಾಯೋ ಮಯೂರವ ಏರಿ ಕುಳಿತ ಸುಬ್ರಹ್ಮಣ್ಯ ಇಷ್ಟಾರ್ಥಗಳನ್ನೆಲ್ಲ ನೀಡಿ ನೀ ಕಾಯೋ ಮಯೂರವ ಏರಿ ಕುಳಿತ ಸುಬ್ರಹ್ಮಣ್ಯ
మపని సరి నిసరి గమగరి మగరి సరి మపని సరి నిసరి గమగరి మగరి సరి మపని సరి నిసరి గమగరి మగరి పమగరి ని మగరి మపని మగరి సరి మగరి స మధురం మపని మధురం సరి మగరి స మధురం
दृष्टम्
ರಕ್ಷಿತಃ ಎಂಬ ಮಾತು ಎಷ್ಟು ಸತ್ಯವೋ, ವೃಕ್ಷೋ ರಕ್ಷತಿ ರಕ್ಷಿತಃ ಎಂಬ ಮಾತು ಅಷ್ಟೇ ಸತ್ಯ. ಅದೆಷ್ಟೋ ಮರಗಳ ನಾಶದಿಂದಾಗಿ ನಾವಿಂದು ನೀರಿನ ಸಮಸ್ಯೆಯನ್ನು, ನೀರಿನಿಂದ ತೊಂದರೆಯನ್ನ ಅನುಭವಿಸ್ತಾ ಇದ್ದೇವೆ. ಮಾಡಿ ತುಣ್ಣೋ ಮಹಾರಾಜ ಎಂಬ ಗಾದೆಯ ಹಾಗೆ ನಾವು ಮಾಡಿದ್ದನ್ನ ನಾವೇ ಅನುಭವಿಸ್ತಾ ಇದ್ದೇವೆ ಅಷ್ಟೇ. ನೀರು ಕೇವಲ ಜೀವತ್ವ ಮಾತ್ರವಲ್ಲ, ಇದು ಸಕಲ ಜೀವರಾಶಿಯ ಉಸಿರಿನ ಪ್ರಾಣ. ಭೂಮಿ ಆಕಾಶ ಇವೆರಡರಿಂದಲೂ ನಮಗೆ ಸಿಗುವ ವಸ್ತು ಅಂದ್ರೆ ಅದು ನೀರು ಮಾತ್ರ. ಭಗೀರಥನಂತೆ ತಪಸ್ಸು ಮಾಡಿ ಗಂಗೆಯನ್ನ ತರಿಸುವ ಶಕ್ತಿ ನಮ್ಮಲ್ಲ, ಆದರೆ ಆ ಗಂಗೆಯನ್ನು ಉಳಿಸಿಕೊಳ್ಳುವ ಶಕ್ತಿ ನಮ್ಮಲ್ಲಿದೆ. ಸುಜಲಾಂ ಸುಫಲಾಂ ಎನ್ನುವ ಭಕ್ತಿಯಿಂದ ಹಾಡುವುದು. ಜನರಿದ್ದರೆ ಅಲ್ಲಿ ಫಲವೂ ಇದೆ, ಶಕ್ತಿಯೂ ಇದೆ. ಹಾಗಾಗಿ ನೀರನ್ನು ಹಿತವಾಗಿ ಮಿತವಾಗಿ ಬಳಸೋಣ, ಪರಿಸರವನ್ನು ಸಂರಕ್ಷಿಸೋಣ. ಸಂಸ್ಥೆಯ ಪುಟ್ಟ ಕಲಾವಿದೆ ಗಾರ್ಗಿ ದೇವಿ ಹಲವಾರು ರಾಷ್ಟ್ರೀಯ ಮಟ್ಟದ ಬಹುಮಾನವನ್ನು ತನ್ನದಾಗಿಸಿಕೊಂಡಾಕೆ. ಅದೇ ರೀತಿ ಪೂರ್ವಿ ಛಾತ್ರ, ಇವಳು ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನವನ್ನು ಗಳಿಸಿದಂಥ ವಿದ್ಯಾರ್ಥಿನಿ. ಪೂರ್ವಿಕಾ, ಇವಳು ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಬಹುಮಾನಗಳನ್ನು ಗಳಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡವಳು. ಅದೇ ರೀತಿ ಪ್ರಾಪ್ತಿ ಹೆಗ್ಡೆ, ಕಳೆದ ವರ್ಷ ನಡೆದಂತಹ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ದ್ವಿತೀಯ ಬಹುಮಾನವನ್ನು ಗಳಿಸಿರ್ತಾಳೆ. ತನ್ಮಯಿ, ಇವಳು ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನವನ್ನು ಗಳಿಸಿರ್ತಾಳೆ. ಸುನಿಧಿ ಉಡುಪ, ಇವಳು ಕೂಡ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನವನ್ನು ಗಳಿಸಿದಂಥ ವಿದ್ಯಾರ್ಥಿನಿ. ಅದೇ ರೀತಿ ವರ್ಷಾ ಹೆಗ್ಡೆ, ಇವಳು ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನವನ್ನು ಗಳಿಸಿದ್ದ ವಿದ್ಯಾರ್ಥಿನಿ. ಮೈತ್ರಿ PR, ಈಕೆ ಕೂಡ ನಿಮ್ಗೆ ಅನಿಸ್ಬೋದು ಎಲ್ಲ ಮಕ್ಕಳು ರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನವನ್ನು ಗಳಿಸಿದಾರ ಅಂತ, ಆದರೆ ಹೇಳಲಿಕ್ಕೆ ಖುಷಿ ಅನಿಸ್ತಾ ಇದೆ ನನಗೆ. ನಮ್ಮ ಸಂಸ್ಥೆ ಕುಂದಾಪುರದಲ್ಲಿ ಇದ್ರೂ ಕೂಡ ನಮ್ಮ ಮಕ್ಕಳೆಲ್ಲರೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನವನ್ನು ಗಳಿಸಿರ್ತಾರೆ.
ಒಂದೊಂದು ಸ್ಪರ್ಧೆಗಳಿಗೆ ಹೋದಾಗ ಅಲ್ಲಿ 100ಕ್ಕೂ ಮಿಕ್ಕ ವಿದ್ಯಾರ್ಥಿಗಳು ರಾಷ್ಟ್ರಾದ್ಯಂತ ಬಂದಿರ್ತಾರೆ. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಸುಮಾರು 8-10 ಬಹುಮಾನಗಳನ್ನು ಒಂದೇ ಸಮಯಕ್ಕೆ ಗಳಿಸಿರುವುದು ನಮಗೆಲ್ಲರಿಗೂ ಹೆಮ್ಮೆ ತಂದಂತಹ ವಿಷಯ. ಕೆಲವರು ಅನ್ಸ್ಕೊಳ್ತಾರೆ ಇವ್ರು ಮಾತ್ರ ಹೋಗಿರ್ಬೇಕು, ಹಾಗೆ ಎಲ್ಲ ಬಹುಮಾನ ಇವರಿಗೆ ಬಂದಿರಬೇಕಂತ. ಹಾಗಿಲ್ಲ, ಒಂದೊಂದು ಸ್ಪರ್ಧೆಯಲ್ಲಿ 100ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿರ್ತಾರೆ. ಅದೇ ರೀತಿ ನಿಯತಿ HK, ಈಕೆ ಕೂಡ ಹಲವಾರು ರಾಷ್ಟ್ರೀಯ ಮಟ್ಟಗಳ ಬಹುಮಾನ ಗಳಿಸಿ ನಾಟ್ಯ ವರ್ಷಿಣಿ, ನಾಟ್ಯ ಮಂದಾರ, ಹಾಗೆ ಇನ್ನೂ ಹಲವಾರು ಬಿರುದುಗಳನ್ನು ತಂದಾಗಿಸಿಕೊಳ್ತಾರೆ. ಅದೇ ರೀತಿ ಪ್ರಸ್ತುತ ವರ್ಷದಲ್ಲಿ ಮೊನ್ನೆ ತಾನೇ ನಡೆದಂತಹ ಕೋಲಾರದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿರ್ತಾರೆ. ಅದೇ ರೀತಿ ವಿದುಷಿ ಸಹನಾರಾಯ್, ಈಕೆ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನವನ್ನು ಗಳಿಸಿದ್ದು ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿಯಾಗಿರ್ತಾಳೆ. ಅದೇ ರೀತಿ ರಾಜೇಶ್ವರಿ ಪ್ರಭು, ಈಕೆ ಪ್ರೀ ವಿದ್ವತ್ತನ್ನು ಮುಗಿಸಿ ಅಂತಿಮ ವಿದ್ವತ್ನ ತಯಾರಿಯಲ್ಲಿ ಇರ್ತಾಳೆ. ಹಾಗೆ ಸಿಂಚನಾ ನೆಂಪು, ಈಕೆ ಕೂಡ ಕಳೆದ ವರ್ಷ ನಡೆದ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಗಳಿಸಿರುತ್ತಾಳೆ. ಅದೇ ರೀತಿ ಸಹರ ಪ್ರೀ ವಿದ್ವತ್ನ ತಯಾರಿಯಲ್ಲಿರುತ್ತಾಳೆ. ಸುಪ್ರೀತಾ ವೈದ್ಯ ಕಳೆದ ವರ್ಷ ನಡೆದಂತಹ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ದು, ಅದೇ ರೀತಿ ಹಲವಾರು ರಾಷ್ಟ್ರೀಯ ಮಟ್ಟದ ಬಹುಮಾನವನ್ನು ಗಳಿಸಿರುತ್ತಾಳೆ. ನಂತರ ಸುನೀತಾ, ಈಕೆ ಕೂಡ ವಿದ್ವತ್ ತಯಾರಿಕೆಯಲ್ಲಿರ್ತಾಳೆ. ಮುಕ್ತಿ ಉಡುಪ, ಈಕೆ ಕೂಡ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿನಿಯಾಗಿದ್ದು ಹಲವಾರು ರಾಷ್ಟ್ರೀಯ ಮಟ್ಟದ ಬಹುಮಾನವನ್ನು ಗಳಿಸಿರುತ್ತಾಳೆ. ಪ್ರಣವಿ ಹೆಗ್ಡೆ, ಈಕೆ ಪ್ರೀ ವಿದ್ವತ್ನ ತಯಾರಿಯಲ್ಲಿರ್ತಾಳೆ. ಅದೇ ರೀತಿ ರೋಷನ್ ಪೂಜಾರಿ, ಈತ ಕೂಡ ನಮ್ಮ ಸಂಸ್ಥೆಯ ಹೆಮ್ಮೆಯ ಓರ್ವ ಯುವ ಕಲಾವಿದ. ಈತ ಕೂಡ ಹಲವಾರು ರಾಷ್ಟ್ರೀಯ ಮಟ್ಟದ ಬಹುಮಾನವನ್ನು ಗಳಿಸಿ ಬಿರುದನ್ನು ತನ್ನದಾಗಿಸಿಕೊಂಡಿದ್ದಾರೆ. ಇವ ಎಲ್ಲ ವಿದ್ಯಾರ್ಥಿಗಳನ್ನ ತಮಗೆ ಪರಿಚಯಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗೆ ಇಂದು ನಮ್ಮನ್ನ ಗುರುತಿಸಿ ಇಲ್ಲಿ ನಮಗೆ ಕಾರ್ಯಕ್ರಮವನ್ನ ನೀಡಲು ಅನುವು ಮಾಡಿಕೊಟ್ಟಂತಹ ಶ್ರೀ ಕುಂಜಾಡಿ ಹೈಗೊಳಿ ಮರ್ಲುಚಿಕ್ಕು ಹಾಗೂ ಪರಿವಾರ ದೈವಸ್ಥಾನ ಇದರ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಜೀರ್ಣೋದ್ಧಾರಿ ಸಮಿತಿ, ಶ್ರೀ ಕುಂಜಾಡಿ ಹೈಗೊಳಿ ಮರ್ಲುಚಿಕ್ಕು ಹಾಗೂ ಪರಿವಾರ ದೇವಸ್ಥಾನ, ಸುರ್ಗೇಡಿ ವಣ್ಸೆ 4 ಮನೆಯವರು, ಗ್ರಾಮಸ್ಥರು ಹಾಗೂ ನಂಬಿದ ಕುಟುಂಬಸ್ಥರು, ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಬೆಳಕಿನ ಸಹಕಾರ, ಧ್ವನಿ ಹಾಗೂ ಬೆಳಕಿನ ಸಹಕಾರವನ್ನು ನೀಡುವಂತವರು ಚಂದ್ರ ನೂಜಾಡಿ, ಇವರಿಗೆ ಧನ್ಯವಾದಗಳು. ಹಾಗೆ ಅದನ್ನು ಬಹಳ ಅಚ್ಚುಕಟ್ಟಾಗಿ, ಕಡಿಮೆ ವ್ಯವಸ್ಥೆ ಇದ್ರೂ ಕೂಡ ಅದನ್ನು ಬಹಳ ಸುಂದರವಾಗಿ ತಮ್ಮ ಮುಂದೆ ಪ್ರದರ್ಶಿಸುವಂತೆ ಮಾಡಿದಂತಹ ನಮ್ಮ ಸಂಸ್ಥೆಯವರೇ ಆದಂತಹ ಭಾಸ್ಕರ್ ಪೂಜಾರಿ, ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಮುಖ್ಯವಾಗಿ ನಮ್ಮ ಮಕ್ಕಳ ಹೆತ್ತವರಿಗೆ, ನೀವು ಈಗಾಗಲೇ ನೋಡಿರಬೇಕು, ಕೇವಲ 5-10 ನಿಮಿಷಗಳ ಅವಧಿಯಲ್ಲಿ ಅವರು ತಮ್ಮ ಆಹಾರವನ್ನು ಬದಲಾಯಿಸಿಕೊಂಡು ಬರಬೇಕಾಗ್ತದೆ ಅತಿ ಶೀಘ್ರವಾಗಿ. ಹಾಗಾಗಿ ಪರದೆಯ ಹಿಂದಿನಿಂದ ಅವರ ಹೆತ್ತವರು ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಅದೇ ರೀತಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ನಾನು ಸಂಸ್ಥೆಯ ನೃತ್ಯ ಗುರು ವಿದುಷಿ ಪ್ರವಿತಾ ಅಶೋಕ್ ತಮ್ಮ ಮುಂದೆ ಎಲ್ರಿಗೂ, ಹಾಗೆ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ತಮಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ನಾಟ್ಯಾಲಯ ಕುಂದಾಪುರ ಇದರ ವಿದುಷಿ ಶ್ರೀಮತಿ ಪವಿತ್ರ ಅಶೋಕ್ ಅವರ ನೇತೃತ್ವದ ಅದ್ಭುತವಾದ ತಂಡ ಈ ಒಂದು ಸಂಸ್ಥೆ. ಹಾಗಾಗಿ ಇವರ ಈ ನೃತ್ಯ ಸಿಂಚನಕ್ಕೆ ಈ ವೇದಿಕೆ ಭಾಗಿಯಾಗಿದೆ. ಇವರಿಗೆ ಅರ್ಥಪೂರ್ಣವಾದ ಧನ್ಯವಾದವನ್ನ ಸಮರ್ಪಿಸುತ್ತಾ गजानना विघ्नहरणा सर्वकार्य सुमंगला कार्यभावन निर्मला सर्वकार्य सुमंगला कार्यभावन निर्मला शुभ
ವಿಜ್ಞಾನಕ್ಕೆ ನಿತ್ಯ ನೂತನ ಉಜ್ವಲ ಓ ಗಜಾನನ ವಿಘ್ನಹರಣ ಸಕಲ ಪಾಪ ವಿಮೋಚನ ಓ ಗಜಾನನ ವಿಘ್ನಹರಣ. ಪರಿವಾರದ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸುದರ್ಶನ್ ಶೆಟ್ಟಿ ಕೊರಡಿ ಮನೆಯವರಿಗೆ ಆದರಿಂದ ಸ್ವಾಗತ ಬಯಸುತ್ತೇನೆ. ಅವರಿಗೆ ಅವರು ಪುಷ್ಪಗುಚ್ಛ ಕೊಡಬೇಕು. ಮತ್ತು ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರಾದ ನಮ್ಮ ಊರಿನವರಾದ ಉದಯ ಪೂಜಾರ್ ಅವರಿಗೆ ಆದರಿಂದ ಸ್ವಾಗತ ಬಯಸುತ್ತೇನೆ. ಅವರಿಗೆ ವಾಸವರ್ಜಿ ಮತ್ತು ನಮ್ಮ ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಶ್ರೀ ಸತ್ಯನಾರಾಯಣ ಶೆಟ್ಟಿ ಕಾನ್ಕಿ ಇವರಿಗೆ ಕಾನ್ಕಿ ಮಣಸೆ ದೊಡ್ಡಮನೆ ಇವರಿಗೆ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಮಣಸೆ ಕಟ್ಟೆಮನೆ ಶಿವರಾಮ ಶೆಟ್ಟರವರಿಗೆ ಆದರಿಂದ ಸ್ವಾಗತ ಬಯಸ್ತೇನೆ. ವಾಸವರಿಗೆ ಪುಷ್ಪಘೋಷ ಕೊಡಬೇಕು. ಸಾಮೂಹಿಕ ಐಕ್ಯರ ಜಯಂತಿ ಸರ್ವರನ್ನ ಸ್ವಾಗತಿಸಿದ ನಿಮಗೂ ಕೂಡ ಸ್ವಾಗತಗಳು ಸರ್. ಇದೀಗ ಈ ವೇದಿಕೆಯಲ್ಲಿ ಸಹಾಯಸ್ತ ನೀಡಿದವರಿಗೆ ಗೌರವ ಸ್ಮರಣಿಕೆ ನೀಡಿ ಸ್ಮರಿಸುವ ಸಮಯವಿದು. ಇದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಈ ದೇವಸ್ಥಾನಕ್ಕೆ ನಾಮಫಲಕವನ್ನು ನೀಡಿದ ಅವಿನಾಶ್ ಶೆಟ್ಟಿ ಅವರು ನಾಗರಾಜ ಪೂಜಾರಿ ಗಾಣದ ಮನೆ ಬ್ರಹ್ಮೇರಿ, ಅನಂತ ಪದ್ಮನಾಭ ಭಟ್ ಶಂಕರಪ್ಪನ ಕೊಡ್ಲು, ಅಧ್ಯಕ್ಷರು ಕಾರ್ಯದರ್ಶಿ ವಣ್ಸೆ ಸಹಕಾರಿ ವ್ಯವಸಾಯ ಸಂಘ, ಸುಬ್ಬಮೊಗೇರ್ತಿ ಮತ್ತು ಮಕ್ಕಳು ಹರವರಿ, ಕಸ್ತೂರಿ ಬಸವರಾಜ್ ಶೆಟ್ಟಿ, ಗಿರಿಜಾಶ್ರೀ ಭೂತನಾಡು ವಣ್ಸೆ, ವನಜ ರಾಮಣ್ಣ ಶೆಟ್ಟಿ ಮತ್ತು ಮಕ್ಕಳು ವಣ್ಸೆ ಕೆಳಮನೆ, ಮಹಾದೇವಿ ಸುಧಾಕರ್ ಶೆಟ್ಟಿ ಮತ್ತು ಮಕ್ಕಳು ಕೊರ್ಗಿಮನೆ ವಣ್ಸೆ, ಮುತ್ತು ಪೂಜಾರ್ತಿ ಮತ್ತು ಮಕ್ಕಳು ಗಾಣದ ಮನೆ ಬ್ರಹ್ಮೇರಿ, ಮುಕಾಂಬು ನಾರಾಯಣ ನಾಯ್ಕ ಮತ್ತೇಶ್ವರ ಕಾಂಪ್ಲೆಕ್ಸ್ ವಣ್ಸೆ, ಚಂದ್ರಮತಿ ನಾರಾಯಣ ಶೆಟ್ಟಿ ವಣ್ಸೆ ಕಟ್ಟೆಮನೆ, ಶೈಲಜಾ ರತ್ನಾಕರ್ ಶೆಟ್ಟಿ ಜನಾಳಿ ವಣ್ಸೆ ಕಟ್ಟೆಮನೆ. ಹಾಗೆ ಕರಸೇವೆ ಮಾಡಿದವರ ವಣ್ಸೆ. ದೈವದ ಮನೆ ಸ್ವರ್ಗೇಡಿ ವಂಶ ಇದರ ಜೀರ್ಣೋದ್ಧಾರ ಕಾರ್ಯವಾಗಿ ಬ್ರಹ್ಮಕಲಶ ಕಾರ್ಯಕ್ರಮ ಎಲ್ಲ ಮುಗಿದು ಈ ಧಾರ್ಮಿಕ ಕಾರ್ಯಕ್ರಮ ಎಲ್ಲ ಮುಗಿಸಿ ಈಗ ಕೊನೆಯ ಹಂತವಾಗಿ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಈ ಸಮಾರಂಭದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಂಥ ಸುದರ್ಶನ್ ಶೆಟ್ಟಿ ಕೊರಳಿ ಮನೆ ಹಾಗೂ ಆಡಳಿತ ಮುಖ್ಯಸ್ಥರಾದಂಥ ಸತ್ಯನಾರಾಯಣ ಶೆಟ್ಟಿ ವಣ್ಸೆ ದೊಡ್ಡಮನೆ ಮತ್ತು ಜೀರ್ಣೋದ್ಧಾರ ಕಾರ್ಯದರ್ಶಿಯಾದಂಥ ರವಿರಾಜ್ ವಣ್ಸೆ ಮತ್ತು ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರಾದ ಉದಯ್ ಪೂಜಾರಿ. ಈ ದಿನ ಒಂದು ಈ ಶುಭ ಸಮಾರಂಭ ಒಂದು ನಡೆಯುತ್ತಾ ಇರುತ್ತದೆ. ಒಂದು ದೈವದ ಮನೆ ಇಷ್ಟೊಂದು ತುರ್ತು ಆಗಿ ಪೂರೈಸಿ ಕೆಲಸವನ್ನು ಮುಗಿಸಿದ್ದು ತುಂಬ ಒಂದು ವಿಚಿತ್ರ ಹಾಗೂ ನಿಜವಾಗಿಯೂ ನಂಬಲೇಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಹಾಗೆ ಈ ದೈವದ ಮನೆಯ ಬಗ್ಗೆ ಹೋರಾಟ ಕೊಟ್ಟು ತುಂಬ ಒಂದು ಶ್ರಮದಿಂದ ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಸೇರಿ ಮಾಡಿದ್ದಾರೆ. ಹಾಗೆ ಅದೇ ರೀತಿಯಲ್ಲಿ ಇನ್ನು ಮುಂದೆ ಕೂಡ ಈ ಒಂದು ದೈವದ ಮನೆಗೆ ಸರ್ವರು ಒಂದು ಭಕ್ತಿಭಾವದಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡುತ್ತಾ ಬಂದರೆ ಮಾತ್ರ ದೈವದ ಸ್ಥಾನದಲ್ಲಿ ಒಂದು ಕಲೆ ಬರ್ತದೆ ಹಾಗೂ ಆ ದೇವರಿಗೆ ಒಂದು ಶಕ್ತಿ ಕೂಡ
ಬರುತ್ತದೆ ಎಂದು ಹಿರಿಯರು ಹೇಳಿರುವಂಥ ಒಂದು ಸತ್ಯವಾದ ವಿಷಯವಾಗುತ್ತದೆ. ಕಾರಣ ಈ ಹಿಂದೆ ಕೆಲವರು ಹೇಳ್ತಾ ಇದ್ದಾರೆ ಏನಂದರೆ, ಒಂದು ಕಾಡಿನ ಬದಿಯಲ್ಲಿ ಈ ಗೋವನ್ನು ಮೇಯಿಸ್ತಾ ಇರುವಂಥ ಗೋಪಾಲಕರೇ ಒಂದು ಆಟ ಆಡಲಿಕ್ಕಾಗಿ ಒಂದು ಸಣ್ಣ ಒಂದು ಕಲ್ಲನ್ನು ಇಟ್ಟು ಅದಕ್ಕೆ ಕೆಸರು ಹೋಗನ್ನು ಹಾಕಿ ಅದನ್ನು ದೇವರೆಂದು ಮಾಡಿ ಅಲ್ಲಿ ಪ್ರತಿದಿನ ಅವರು ಪೂಜೆ ಮಾಡಿ ಅಂದರೆ ಆಟ ಆಡುವ ಪೂಜೆ ಮಾಡಿ ಅದನ್ನು ಆವಾಗ ವಾಹನಗಳ ಸೌಲಭ್ಯ ಇರದೆ ಎಲ್ಲ ಒಂದು ಊರಿಂದ ಒಂದರಿಗೆ ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ. ಹಾಗೆ ಆ ರೀತಿಯಲ್ಲಿ ನಡೆದುಕೊಂಡು ಹೋಗುವ ದಾರಿಯಲ್ಲಿ ಒಂದು ಕಲ್ಲಿನ ಮೇಲೆ ಹೂವನ್ನು ಕೊಂಡು ಅವರು ದಾರಿ ಮೇಲೆ ಹೋಗುವವರು ಅದಕ್ಕೆ ಹೂವನ್ನು ಹಾಕಿ ಏನೋ ಒಂದು ದೈವ ಶಕ್ತಿ ಇರುವುದು ಆ ಹೂವನ್ನು ಹಾಕಿ ಹಾಗೆ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನ ಹೋಗ್ತಾ ಹೂವು ಹಾಕಿದಾಗ ಕಡೆಗೆ ಅದೇ ಒಂದು ದೈವಿಕ ಶಕ್ತಿಯಾಗಿ ಅದು ಮುಂದೆ ಒಂದು ದೊಡ್ಡ ದೈವದ ಒಂದು ಸ್ಥಾನವಾಗಿ ಬೆಳೆದಂಥ ಕುರುಹುಗಳು ನಮ್ಮ ಈ ಹಿಂದಿನ ಕೆಲವೊಂದು ಪ್ರತೀತಿ ಇದೆ. ಹಾಗೆ ಅದೇ ರೀತಿಯಲ್ಲಿ ಒಂದು ದೇವಸ್ಥಾನ, ಎಲ್ಲೇ ಒಂದು ದೇವಸ್ಥಾನ ಇರಬೇಕಾದ್ರೆ ಹೆಚ್ಚಿನ ಜನರು ಭಯ ಭಕ್ತಿ ಹಾಗೂ ಶ್ರದ್ಧೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಯಾವತ್ತು ದೇವರನ್ನು ಸ್ಮರಿಸುತ್ತೇವೋ ಅಲ್ಲಿ ಒಂದು ಕಲ್ಲಾದರೂ ಕೂಡ ಅಲ್ಲಿ ದೈವಿಕ ಶಕ್ತಿ ಬರುತ್ತದೆ. ಹಾಗೆ ಅದೇ ರೀತಿಯಲ್ಲಿ ಈ ಒಂದು ದೈವದ ಮನೆ ಒಣಸೆ ಗ್ರಾಮಸ್ಥರು ಹಾಗೂ ಪ್ರತಿಯೊಂದು 4 ಮನೆಯವರಲ್ಲಿ ಅಥವಾ ನಮಗೆ ಭಕ್ತರೇ ಇರಲಿ ಪ್ರತಿಯೊಬ್ಬರು ಹಾಗೂ ಪಾತ್ರಿ ಮನೆಯವರು ಕೂಡ ಅವರ ಶ್ರಮದಿಂದ ಈ ಒಂದು ದೈವದ ಮನೆ ಮುಕ್ತವಾಗಿರುತ್ತದೆ. ಹಾಗೂ ಇನ್ನು ಮುಂದೆ ಕೂಡ ಇದರ ಅಭಿವೃದ್ಧಿ ಮತ್ತು ಹೆಚ್ಚಿನದಾಗಿ ಭಯಭಕ್ತಿಯಿಂದ ದೈವಿಕ ಶಕ್ತಿ ಹೆಚ್ಚುತ್ತಾ ಹೋಗಲೆಂದು ತಮ್ಮೆಲ್ಲರಲ್ಲಿ ಹೇಳುತ್ತಾ ನನ್ನ ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಎಲ್ಲರನ್ನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಸಮಾರಂಭದ ಅಧ್ಯಕ್ಷರು ನನ್ನ ಮಿತ್ರರಾದ ಕೊರಡೆಮನೆ ಸುದರ್ಶನ್ ಶೆಟ್ರೆ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರದ ಕಾನ್ಕಿ ಸತ್ಯನಾರಾಯಣ ಶೆಟ್ರೆ, ಹುಣಸೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಿರಿಯರಾದ ವಿ.ಕೆ. ಶಿವರಾಮ್ ಶೆಟ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಯಶಸ್ಸನ್ನು ಕಂಡಂಥ ಕಾರ್ಯದರ್ಶಿಗಳಾದ ರವಿರಾಜ್ ಹಾಗೂ ಸರ್ವ ಸದಸ್ಯರೇ, ನೆರೆದ ಆಸ್ತಿಕ ಬಂಧುಗಳೇ, ಮನುಷ್ಯನಲ್ಲಿ ಯಾವಾಗ ಧಾರ್ಮಿಕ ಪ್ರಜ್ಞೆ, ಧಾರ್ಮಿಕ ಭಾವನೆ ಮೂಡುತ್ತದೆ ಆವಾಗ ಮನುಷ್ಯ ತನ್ನ ಜೀವನದಲ್ಲಿ ಸತ್ಕಾರ್ಯಗಳನ್ನೇ ಮಾಡುತ್ತಾನೆ ಎಂಬುದು ಪ್ರಾಜ್ಞರು ಮತ್ತು ಹಿರಿಯರ ಮಾತು. ಇವತ್ತು ನಾವು ದೇವರು ಎಂಬ ನಂಬಿಕೆ ಮೇಲೆ ನಮ್ಮ ಜೀವನ ಇಲ್ಲದೇ ಇದ್ದರೆ ಈ ಜೀವನ ಹೇಗಿರ್ತದೆ ಅಂತ ಊಹಿಸಿಕೊಳ್ಳುವುದು ಮೋಸ್ಟ್ಲಿ ಕಷ್ಟ ಅಂತ ನನ್ನ ನಂಬಿಕೆ. ನಾವು ಮನುಷ್ಯ ಮತ್ತು ದೇವರ ಸಂಬಂಧ ಹೇಗಿರಬೇಕಂದ್ರೆ ಭಕ್ತಿಯಿಂದ ನಾವು ದೇವರನ್ನು ನಂಬಬೇಕೆ ಹೊರತು ಭಯದಿಂದ ದೇವರನ್ನು ನಂಬುವಂಥ ವ್ಯವಸ್ಥೆ ಇರಬಾರ್ದು. ಅದರಲ್ಲೂ ಮೂಢನಂಬಿಕೆ ಬೇಡವೇ ಬೇಡ ಅನ್ನೋದು ನನ್ನ ಭಾವನೆ. ಕನ್ನಡದ ಖ್ಯಾತ ಕವಿಗಳಲ್ಲಿ ಒಬ್ಬರಾದಂಥ DVG ಅವರು ಮನುಷ್ಯ ಮತ್ತು ದೇವರ ಸಂಬಂಧದ ಬಗ್ಗೆ ತನ್ನ ಕವನ ಸಂಕಲನದಲ್ಲಿ ಒಂದು ಕಡೆ ಹೇಳ್ತಾರೆ, ತನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೆ ಏರಿಸುವ ಸನ್ಹ ಸಾಗಿತೆ, ದೈವವದನೊಪ್ಪಿತೆ, ವಿಧಿ ನಿನ್ನ ಕೋರಿಕೆಯ ಮನ್ನಿಸಲಿ ಭಿನ್ನಿಸಲಿ, ನಿನ್ನ ಬಲವ ಮೆರೆಸುವ ಮಂಕುತಿಮ್ಮ ಅಂತ. ಈ ಸುಂದರ ಕವಿವಾಣಿಯ ಅರ್ಥ ಇಷ್ಟೇ. ದೇವರು ಯಾವಾಗಲೂ ಅನುಗ್ರಹದಾತನು, ವರದಾತನು ಆಗಿರ್ತಾನೆ, ಕರುಣಾಮಯೂ ಆಗಿರ್ತಾನೆ. ಆದರೆ ಈ ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮ ಕರ್ತವ್ಯ ಜವಾಬ್ದಾರಿಗಳು ಏನು, ಈ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಎನ್ನುವುದನ್ನು ತಾವು ಮಾಡಬೇಕೇ ಹೊರತು ಪ್ರತಿಯೊಂದು ಕೆಲಸಕ್ಕೂ ದೇವರನ್ನು ಸ್ತುತಿಸಿದರೆ ಅಥವಾ ದೇವರಿಗೆ ಹೋಗಲ ಮೇಲೆ ತಮ್ಮ ಜವಾಬ್ದಾರಿ ಹಾಕೋದು ಸರಿಯಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ನಾವು ಮಾಡಬೇಕಾಗ್ತದೆ ಎನ್ನುವ ಮಾತನ್ನು ಹೇಳಿ ಇವತ್ತು ಈ ಒಂದು ದೇವಸ್ಥಾನ ಕಟ್ಟುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳಿ ದೇವರು ತಮ್ಮ ಸಕಲ ಇಷ್ಟಾರ್ಥವನ್ನು ನೆರವೇರಿಸಿ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂಥ ಆಗಲಿ ಅಂತ ತಮ್ಮ ದೇವರಲ್ಲಿ ಬೇಡಿಕೊಳ್ಳುತ್ತಾ ತನ್ನ ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್. ಧನ್ಯವಾದಗಳು ಸರ್. ವೇದಿಕೆಯ ಮೇಲೆ ಕುಳಿತಿರುವ ಆಡಳಿತ ಮುಕ್ತೇಶ್ವರದ ಸತ್ಯನಾರಾಯಣ ಶೆಟ್ಟಿ ಕಾನ್ಕಿ ಹಾಗೂ ನನ್ನ ಆತ್ಮೀಯರಾದ ಜಿ ಉದಯ್ ಪೂಜಾರಿ ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ಶಿವರಾಮ್ ಶೆಟ್ಟಿ ನಮ್ಮವರೇ ಕಟ್ಟೆಮನೆ ಹಾಗೂ
ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾದ ರವಿರಾಜ್ರವರೇ, ಈ ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ತಮಗೆಲ್ಲರಿಗೂ ವಂದನೆಗಳು. ದೈವಸ್ಥಾನದ ನಿರ್ಮಾಣದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ ತಮಗೆಲ್ಲರಿಗೂ ದೇವರ ಕೃಪೆ ಇರಲಿ ಎಂದು ಹಾರೈಸುತ್ತೇನೆ. ಮುಂದೆಯೂ ಕೂಡ ಈ ದೇವಸ್ಥಾನದ ಕಾರ್ಯಕಲಾಪಗಳಲ್ಲಿ ತುಂಬು ಹೃದಯದ ಸಹಕಾರ ನೀಡಬೇಕಾಗಿ ವಿನಂತಿಸುತ್ತೇನೆ. ಹಾಗೆ ನನ್ನ ಮಾತಿಗೆ ಪೂರ್ಣ ಮೆರವನ್ನು ನೀಡುತ್ತೇನೆ. ಧನ್ಯವಾದಗಳು ಸರ್. ಸಮರ್ಪಿಸಲಿದ್ದಾರೆ. ಜೀರ್ಣೋದ್ಧಾರ ಸಮಿತಿಯ ಜೊತೆ ಕಾರ್ಯದರ್ಶಿಯಾದ ವಾಸುಜಿ ನಾಯ್ಕ್ ವಣ್ಸೆ. ಈ ಒಂದು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ದೈವಸ್ಥಾನ ಜೀರ್ಣೋದ್ಧಾರದ ಅಧ್ಯಕ್ಷರಾಗಿರುವ ಶ್ರೀಯುತ ಸುದರ್ಶನ್ ಶೆಟ್ಟಿ ವಣ್ಸೆ ಕೊರಾಡಿ ಮನೆಯವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಅತಿಥಿಗಳಾಗಿ ಶ್ರೀ ಉದಯ್ ಪೂಜಾರಿ ತಾಲೂಕ್ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿ ತಿರುಮಲ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಮುಕ್ತೇಶ್ವರದ ಶ್ರೀಯುತ ವಿ ಕೆ ಶಿವರಾಮ್ ಶೆಟ್ಟಿ ಇವರನ್ನು ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ದೈವಸ್ಥಾನದ ಆಡಳಿತ ಮುಕ್ತೇಶ್ವರಾದ ಶ್ರೀಯುತ ಕಾನ್ಕಿ ಸತ್ಯನಾರಾಯಣ ಶೆಟ್ಟಿ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಈ ಒಂದು ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ರವಿರಾಜ್ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಒಂದು ದೈವಸ್ಥಾನದ ಕಾರ್ಯಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿರುವ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಣ್ಸೆ ಒಕ್ಕೂಟದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ರಿಕ್ಷಾ ಚಾಲಕ ಮಾಲಕ ಸಂಘದವರಿಗೂ ಕೂಡ, ಆಶೀರ್ವಾದ್ ಫ್ರೆಂಡ್ಸ್ ಅಬ್ಬಿ ಇವರಿಗೂ, ಮೇಲ್ಪೇಟೆ ಫ್ರೆಂಡ್ಸ್ ವಣ್ಸೆ, ಅಯ್ಯಪ್ಪ ಸ್ವಾಮಿ ಭಕ್ತವೃಂದ, ಯಕ್ಷಿ ಅನ್ನಪೂರ್ಣೇಶ್ವರಿ ಭಕ್ತವೃಂದ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮುಂದಿನ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಊರ ಪರ ಊರ ಮಾನ್ಯರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಂದಿನ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿರುವ ಸುಮಾ ಗಂಗೊಳ್ಳಿ ಇವರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆ ಅರ್ಪಿಸುತ್ತಾ, ಈ ಒಂದು ಕಾರ್ಯಕ್ರಮಗಳಿಗೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ತನುಮನ ದನಗಳಿಂದ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಸರ್ವರನ್ನ ಧನ್ಯವಾದಿಸಿದ ನಿಮಗೂ ಕೂಡ ಧನ್ಯವಾದಗಳು ಸರ್. ಅತ್ಯುತ್ತಮವಾದ ಸೌಂಡ್ಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟ ದುರ್ಗಾ ಗಣೇಶ್ ಸೌಂಡ್ಸ್ ನೋಜಾಡಿ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಒಂದು ಪ್ರತಿಯೊಂದು ಕಾರ್ಯಕ್ರಮದ ಕ್ಯಾಮೆರಾಗಳಲ್ಲಿ ಸೇವ್ ಮಾಡಿದ ಸುಜಿ ಸ್ಟುಡಿಯೋ ವಣ್ಸೆ